ದಾಖಲೆಗಳ ಮೇಲೆ ದಾಖಲೆ ಬರೆದಿದ್ದಾರೆ ಆರ್ಸಿಬಿ ನಾಯಕ. ಸತತ 2 ಬಾರಿ ಐಪಿಎಲ್ ಟ್ರೋಫಿ ಗೆದ್ರು ರಜತ್ ಪಾಟಿದಾರ್. ನಾಯಕನಾದ ಆರಂಭದಲ್ಲೇ 2 ಕಪ್ ಗೆದ್ದಂತಹ ಕೀರ್ತಿ ಪಾಟಿದಾರ್ ಪಡೆಯದ್ದು. ಧೋನಿ, ರೋಹಿತ್ ಶರ್ಮಾರ ದಾಖಲೆಯನ್ನು ಕೂಡ ಮುರಿದಂತಹ ರಜತ್ ಅಂತಾರಾಷ್ಟ್ರೀಯ ಟಿ20ಗೆ ಕಾಲಿಡೋ ಮುನ್ನವೇ ದಾಖಲೆ ಮಾಡಿದ್ದಾರೆ. ಧೋನಿ 2010, 2011ರಲ್ಲಿ ಸಿಎಸ್ಕೆಗೆ ಕಪ್ ಗೆದ್ದುಕೊಟ್ಟಿದ್ರು. ರೋಹಿತ್ 2019, 2020ರಲ್ಲಿ ಮುಂಬೈಗೆ ಕಪ್ ಗೆದ್ದಿದ್ರು. 2025, 2026ರಲ್ಲಿ ಆರ್ಸಿಬಿಗೆ ಕಪ್ ಗೆದ್ದುಕೊಟ್ಟಂತಹ ಕೀರ್ತಿ ಈಗ ರಜತ್ ಪಾಟಿದಾರ್ದು. ದಾಖಲೆಗಳ ಮೇಲೆ ದಾಖಲೆ ಬರೆದು ಸತತ 2 ಬಾರಿ ಐಪಿಎಲ್ ಟ್ರೋಫಿಯನ್ನ ಗೆದ್ದು ನಾಯಕನಾದ ಆರಂಭದಲ್ಲೇ ಈ ರೀತಿ ಸತತ 2 ಬಾರಿ ಕಪ್ ಗೆದ್ದಂತಹ ಕೀರ್ತಿ ರಜತ್ ಪಾಟಿದಾರ್ದು. ಅದ್ಭುತವಾದಂತಹ ಆಟ ಆಡಿದ್ದು, ಜೊತೆಗೆ ಭರ್ಜರಿ ನಾಯಕತ್ವ, ಸತತ 2 ಬಾರಿ ಟ್ರೋಫಿ ಎತ್ತಿಡಿದಂತಹ ಸಂಭ್ರಮ ಪಾಟಿದಾರ್ ಪಡೆಗೆ. ನಾಯಕನಾದ ಆರಂಭದಲ್ಲೇ ಸತತವಾಗಿ 2 ಬಾರಿ ಕಪ್ ಗೆದ್ದದ್ದು ಧೋನಿ, ರೋಹಿತ್ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಅಂದರೆ ತಾವು ನಾಯಕತ್ವವನ್ನ ಹಿಡಿದಂತಹ ಆರಂಭದಲ್ಲೇ ದಾಖಲೆ ಮಾಡಿರೋದು ಅವರ ಕೀರ್ತಿ. ದಾಖಲೆಗಳ ಮೇಲೆ ದಾಖಲೆ ಬರೆದಿದ್ದಾರೆ ಆರ್ಸಿಬಿ ನಾಯಕ. ಸತತ 2 ಬಾರಿ ಐಪಿಎಲ್ ಟ್ರೋಫಿ ಗೆದ್ರು ರಜತ್ ಪಾಟಿದಾರ್. ನಾಯಕನಾದ ಆರಂಭದಲ್ಲೇ 2 ಕಪ್ ಗೆದ್ದಂತಹ ಕೀರ್ತಿ ಪಾಟಿದಾರ್ ಪಡೆಯದ್ದು. ಧೋನಿ, ರೋಹಿತ್ ಶರ್ಮಾರ ದಾಖಲೆಯನ್ನು ಕೂಡ ಮುರಿದಂತಹ ರಜತ್ ಅಂತಾರಾಷ್ಟ್ರೀಯ ಟಿ20ಗೆ ಕಾಲಿಡೋ ಮುನ್ನವೇ ದಾಖಲೆ ಮಾಡಿದ್ದಾರೆ. ಧೋನಿ 2010, 2011ರಲ್ಲಿ ಸಿಎಸ್ಕೆಗೆ ಕಪ್ ಗೆದ್ದುಕೊಟ್ಟಿದ್ರು. ರೋಹಿತ್ 2019, 2020ರಲ್ಲಿ ಮುಂಬೈಗೆ ಕಪ್ ಗೆದ್ದಿದ್ರು. 2025, 2026ರಲ್ಲಿ ಆರ್ಸಿಬಿಗೆ ಕಪ್ ಗೆದ್ದುಕೊಟ್ಟಂತಹ ಕೀರ್ತಿ ಈಗ ರಜತ್ ಪಾಟಿದಾರ್ದು. ದಾಖಲೆಗಳ ಮೇಲೆ ದಾಖಲೆ ಬರೆದು ಸತತ 2 ಬಾರಿ ಐಪಿಎಲ್ ಟ್ರೋಫಿಯನ್ನ ಗೆದ್ದು ನಾಯಕನಾದ ಆರಂಭದಲ್ಲೇ ಈ ರೀತಿ ಸತತ 2 ಬಾರಿ ಕಪ್ ಗೆದ್ದಂತಹ ಕೀರ್ತಿ ರಜತ್ ಪಾಟಿದಾರ್ದು. ಅದ್ಭುತವಾದಂತಹ ಆಟ ಆಡಿದ್ದು, ಜೊತೆಗೆ ಭರ್ಜರಿ ನಾಯಕತ್ವ, ಸತತ 2 ಬಾರಿ ಟ್ರೋಫಿ ಎತ್ತಿಡಿದಂತಹ ಸಂಭ್ರಮ ಪಾಟಿದಾರ್ ಪಡೆಗೆ. ನಾಯಕನಾದ ಆರಂಭದಲ್ಲೇ ಸತತವಾಗಿ 2 ಬಾರಿ ಕಪ್ ಗೆದ್ದದ್ದು ಧೋನಿ, ರೋಹಿತ್ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಅಂದರೆ ತಾವು ನಾಯಕತ್ವವನ್ನ ಹಿಡಿದಂತಹ ಆರಂಭದಲ್ಲೇ ದಾಖಲೆ ಮಾಡಿರೋದು ಅವರ ಕೀರ್ತಿ.